ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಸಮಾಚಾರ ಸಂತೆಗೆ. ಯಾವ ಕಲರ್? ಅದ್ಯಾವ ಕಲರು? ಅದು ಬ್ಲೂ ರೆಡ್. ಡೆಂಟಲ್ಗೆ ಹಾಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಸೂರ್ಯನಾರಾಯಣ ದೇವ್ರು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಇತ್ತು. ನನ್ನ ಮಗ ಡೆಂಟಲಲ್ಲೂ ಕೂಡ ತೀಟೆ ತರಲೆ ಮಾಡ್ತಿದ್ದ. ಸುಮ್ಮನೆ ಹಾಗೆ ವಿಡಿಯೋ ತೆಗಿತಿದ್ದೆ. ನಾನು ಒಂದು ಸಲ ಮೊದಲೇ ಇವನ್ನ ಕರ್ಕೊಂಡು ಹೋಗಿದ್ವಿ. ಸ್ವಲ್ಪ ಡಾಟ್ ಥರ ಆಗಿತ್ತು, ಉಳ್ಕಲ್ ಥರ ದವಡೆ ಹಲ್ಲು. ಟೆಸ್ಟ್ ಮಾಡಿದ್ರು. ಈಗ ಸ್ಟಾರ್ಟಿಂಗ್ ಆಗ್ತಾಯಿದೆ, ಡಾಟ್ ಥರ ಇದೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ ಅಂತ ಕಳಿಸಿದ್ರು. ಸರಿ ಅಂತ ನಾವು ಅವಾಗ ವಾಪಸ್ ಬಂದ್ವಿ. ಈ ಸಲ ಏನಕ್ಕೆ ಹೋಗಿದ್ದು ಅಂದರೆ, ಅದೊಂದು ಸ್ವಲ್ಪ ತಿಂದಾಗೆಲ್ಲ ಹೋಗಿ ಚಾಕ್ಲೇಟು ಊಟ ಆಗಲಿ ಸಿಗಾಕೋತಿತ್ತು. ನಾನು ಅದನ್ನು ತೆಗಿತಿದ್ದೆ. ಅದಕ್ಕೇನಾಗಿದೆ, ಅದು ಹೋಲ್ ಆಗಿಬಿಟ್ಟಿದೆ. ನಾನು ಮಾಡಿದ ತಪ್ಪು ನಿಮ್ಮ ಮಕ್ಳಿಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ, ಸೆಪ್ಟಿಕ್ಕು ಆಗಿಬಿಡುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ಅದಕ್ಕೆ ಈಗಲೇ ಚಿಕ್ಕದಾಗಿದ್ದಾಗೆ ಮಾಡಿಸ್ಬಿಡೋಣ, ದೊಡ್ಡದಾದರೆ ಅಲ್ಲಿ ನೋವು ಅಂತಲೇ ಅವ್ನು ತಡ್ಕೊಳ್ಳೋ ಕೆಪಾಸಿಟಿ ಇರೋಲ್ಲ ರೂಟ್ ಕೆನಾಲು ಅಂತ ಮೊನ್ನೆ ನಮ್ಮ ಅಕ್ಕನೂ ಅಂದರು. ನಮ್ಮ ಅಕ್ಕನ ಮಗನಿಗೆ ಈಗ 12 ವರ್ಷ. ಇವಾಗ ಬಿದ್ದಿದ್ದಂತೆ ದವಡೆ ಹಲ್ಲು. ಅಲ್ಲಿವರೆಗೂ ಇವನಿಗೆಲ್ಲ ಹಲ್ಲು ಉಳ್ಕಲಾಗ್ಬಿಡುತ್ತೆ ಅಂದ್ಬಿಟ್ಟು ಹಂಗೂ ತುಂಬ ಯೋಚನೆ ಮಾಡಿದೆ. ಧೈರ್ಯ ಮಾಡಿಕೊಂಡು ಈ ಸಲ ನೋಡಿಸ್ಬಿಡೋಣ ಅಂತ ಕರ್ಕೊಂಡು ಹೋಗಿದ್ದೆ. ಮೊದಲೇ ಒಂದು ಸಲ ಹೋಗಿರೋದ್ರಿಂದ ನಾವು ಈ ಸಲ ಹೋದಾಗ ಡಾಕ್ಟ್ರ್ ಹತ್ರ ಮಾತಾಡ್ದ. ಹೋದ ಸಲ ಅಂತೂ ಬಾಯೇ ಬಿಡಲಿಲ್ಲ, ನಮ್ಮ ಹತ್ರನೇ ಬರ್ತಿದ್ದ. ಹಾಗೆ ಡಾಕ್ಟ್ರ್ ಹೇಳ್ತಿದ್ರು, ನೀವು ಮಧ್ಯ ಮಾತಾಡಬೇಡಿ, ನಾನೇ ಮಾತಾಡಿಸ್ತೀನಿ ಅಂತ. ಅವ್ರು ಹೇಳಿದ್ಕೆ ನಾನೇನು ಮಾತಾಡಲಿಲ್ಲ, ಸುಮ್ಮನೆ ಆಗೋದ್ವಿ. ನೀಟಾಗಿ ಮಾತಾಡ್ದ ಅವ್ರ ಜೊತೆ. ನಾನು ಡಾಕ್ಟ್ರನ್ನ ಕೇಳಿದೆ, ಬರೀ ಸಿಮೆಂಟ್ ಹಾಕೋಕ್ಕಾಗುತ್ತಾ ಅಂತ ಅಂದಿದ್ದಕ್ಕೆ, ಇಲ್ಲ ಹಾಕೋಕ್ಕಾಗಲ್ಲ ಅಮ್ಮ, ಅದು ಸುಮ್ಮನೆ ಸಿಮೆಂಟ್ ಹಾಕಿದ್ರೆ ವಾಪಸ್ ಬಂದುಬಿಡುತ್ತೆ. ಮತ್ತು ಸುಮ್ಮನೆ ಸಿಮೆಂಟ್ ಹಾಕಿದ್ರೆ ಒಳಗಡೆ ಉಳ್ಕಲ್ ಥರನೂ ಆಗಿಬಿಡುತ್ತೆ. ಅದು ಸ್ವಲ್ಪ ಎಲ್ಲ ಕೊರೆದ್ಬಿಟ್ಟು ನೀಟ್ ಮಾಡಿಬಿಟ್ಟು ಅಲ್ಲಿ ಸಿಮೆಂಟ್ ಹಾಕಿದ್ರೆ ಅದು ಕಚ್ಕೊಡುತ್ತೆ ಮತ್ತು ಹಾಗೇ ಇರುತ್ತೆ, ಇಲ್ಲಾಂದರೆ ಬಂದುಬಿಡುತ್ತೆ ಅಂತ ಅಂದರು. ಅದಕ್ಕೆ ನಾನು ಕೇಳಿದೆ, ಮೇಡಮ್ ಆ ಥರ ಮಾಡಿದ್ರೆ ಇವನು ಅಲ್ಗಾಡ್ತಾನಲ್ವಾ, ಹೆಂಗೆ ಮಾಡಿಸ್ಕೋತಾನೆ ಇವನು, ಚಿಕ್ಕವನು, ಹೇಳಿದ ಮಾತೇ ಕೇಳಲ್ಲ ಅಂತ ಅಂದಿದ್ದಕ್ಕೆ, ಏನು ಮಾಡೋಕ್ಕಾಗಲ್ಲ ಅಮ್ಮ, ಸ್ವಲ್ಪ ನೀವು ಕೋಪ್ರೇಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಮೇಡಮ್ ಅಂದ್ವಿ. ನಾನು ಒಂದು 4 ದಿವಸ ರಜಾ ಇದ್ದೀನಿ. 4 ಡೇಸ್ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ವೆಡ್ನೆಸ್ಡೇ ಮಾರ್ನಿಂಗೇ ಬನ್ನಿ, ನೀಟಾಗಿ ನಿಧಾನಕ್ಕೆ ಮಾಡ್ತೀನಿ ಅಂತ ಹೇಳಿದರು. ಇದು ಒಂದು ಸಲಕ್ಕೆ ಆಗೋ ಕೆಲಸ ಅಲ್ಲಮ್ಮ, 4-5 ಸಲ ಬರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಪ್ಕೊಂಡು ಬಂದ್ವಿ. ನಾವು ಹೋಗುವಾಗ ಆಟೋದಲ್ಲೇ ಹೋಗಿದ್ದು, ಬುಕ್ ಮಾಡ್ಕೊಂಡು ಹೋಗಿದ್ವಿ. ಬರುವಾಗೂ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಬಂದ್ವಿ. ನಮ್ಮ ಹಸ್ಬೆಂಡ್ ಬಂದಿದ್ದರು. ಅವರು ಹಂಗೆ ಕೆಲಸ ಮುಗಿಸ್ಕೊಂಡು ಡೆಂಟಲ್ ಹತ್ರ, ಇವನು ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂದ. ಗಾಡಿ ಅಲ್ಲಿ ಕಳಿಸ್ಬಿಟ್ವಿ. ನಾವು ಮುಂದೆ ಅಲ್ಲೇ ಅಲ್ವಾ ಒಂದು ರೋಡೇ ಅಂದ್ಬಿಟ್ಟು ನಾವು ಆಟೋದಲ್ಲಿ ಬಂದ್ವಿ ಹಿಂದೆನೇ. ಅದು ನನಗೆ ಸ್ವಲ್ಪ ಭಯ, ಯೋಚನೆನೇ. ನಾನೇನು ಅಂದ್ಕೊಂಡು ಹೋಗಿದ್ದೆ ಡೆಂಟಲ್ಗೆ ಅಂದರೆ, ಬರೀ ಸಿಮೆಂಟ್ ಹಾಕೋದಲ್ವ, ಹಾಕಿಸ್ಕೋತಾನೆ ಅಂತ ಅಂದ್ಕೊಂಡಿದ್ದೆ. ಈ ಥರ ಕೊಡ್ದ್ಬಿಟ್ಟೆಲ್ಲ ಸಿಮೆಂಟ್ ಹಾಕ್ತಾರೆ ಅಂದರೆ ಸ್ವಲ್ಪ ನನಗೆ ಜಾಸ್ತಿ ಭಯನೇ ಇದೆ. ನಾನು ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸೋಮವಾರ ಮಧ್ಯಾಹ್ನನೇ ಎಲ್ಲ ದೇವ್ರ ಸಾಮಾನು ತೊಳೆದಿದ್ದೆ, ಕೆಲಸ ಎಲ್ಲ ಮುಗ್ದಿತ್ತು. ಮತ್ತು ನಾಳೆ ಏನು ಹೋಗೋದು ಅಂತ ಹೊರಟೆ 5:15ನೇ. ನಾನು ಫಸ್ಟ್ ಟೈಮ್ ಸಂಡೇ ಹೋಗಿದ್ದೆ, ಸಿಕ್ಕಿದ್ರು ಮೇಡಮ್ಮು. ಸೆಕೆಂಡ್ ಟೈಮ್ ಸಂಡೇ ಹೋಗಿದ್ದಾಗ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ 5:30ಇಂದ 8 ಗಂಟೆವರೆಗೂ ಇರ್ತಾರೆ ಡೈಲಿ ಅಂತ ಹೇಳಿದರು. ನಾವು 5:30ಗೆ ಹೊರಟ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಲ್ಲ. ನಾವು ಸಾಯಂಕಾಲ ವಾಪಸ್ ಬರುವಾಗ 8 ಗಂಟೆ ಆಗಿತ್ತು. ಅಲ್ಲಿ ಡಾಕ್ಟರ್ ಸ್ಟಾರ್ ಕೊಟ್ಟಿದ್ದು ತೋರಿಸ್ತಿದ್ದ, ಮಾತಾಡ್ತಿದ್ದ. ಡಾಕ್ಟ್ರು ಎಷ್ಟು ಸ್ಟಾರ್ ಕೊಟ್ಟರು? ಓ, ಯಾವ ಕಲರ್ ಇದೆ ತೋರಿಸು. ಯಾವ ಕಲರ್ ಅದು? ಹಿಂಗೆ ಇದು ಯಾವ ಕಲರು? ಇದು ಯಾವ ಕಲರು ತೋರಿಸು, ಸರಿಯಾಗಿ ಕಾಣಿಸ್ತಿಲ್ಲ. ಫಸ್ಟಿಂದ ಹಾಕು. ಈಗ ABCD ಜೋಡಿಸು ಅಂತ ಕೊಟ್ಟೆ. ಅವನು ಸರಿಯಾಗಿ ಜೋಡಿಸ್ಲಿಲ್ಲ. ಒಂದೊಂದ್ಸಲ ನೀಟಾಗಿ ಅವನೇ ಪೂರ್ತಿ ಎಲ್ಲ ನೀಟಾಗಿ ಜೋಡಿಸ್ತಾನೆ. ಅವನು ಅವತ್ತು ಜೋಡಿಸ್ಲಿಲ್ಲ. ಆಟ ಆಡ್ಕೊಂಡು ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿದ್ದ. ನನ್ನ ಮಗ ಸ್ಟಾರ್ ಕೊಡ್ತಾರೆ ಅಂತ ಕೈ ಮುಂಚೆಗೆ ತೋರಿಸ್ಕೊಂಡು ಕುಂತಿದ್ದ, ಎಲ್ಲ ಹಾಕಿಸ್ಕೊಂಡ. ಒಂದು ದಿವಸ ಪೂರ್ತಿ ಆ ಸ್ಟಾರ್ನ ಇಟ್ಕೊಂಡೇ ಇದ್ದ. ಹಂಗೂ ಎಲ್ಲಿ ಬಿದ್ದಿತ್ತು ಅದನ್ನು ಹುಡುಕಿ ಸ್ಟಾರ್ ಎತ್ಕೊಂಡು ಹಾಕೊಳಕ್ಕೆ ಹೋಗ್ತಿದ್ದ. ಸದ್ಯಕ್ಕೆ ಡೆಂಟಲಲ್ಲಿ ನನ್ನ ಮಗ ನೀಟಾಗಿ ಮಾಡಿಸ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ ನನಗೆ. ಸ್ಟಾರ್ ಕೊಟ್ರಾ? ಎಷ್ಟು ಸ್ಟಾರ್ ಕೊಟ್ಟರು?
ಯಾವ ಕಲರ್ ಇದೆ ಅದು? 3 ಸ್ಟಾರಾ? ತುಂಬ ದಿವಸ ಆಗಿತ್ತು ಕಾರ್ ತೆಗ್ದು ಸಾಯಿಬಾಬಾ ಟೆಂಪಲ್ಗೆ ನಾವು ಕಾರಲ್ಲೇ ಹೋದ್ವಿ. ಅಲ್ಲಿ ಹಸು ತೋರಿಸ್ಬಿಟ್ಟು ನನ್ನ ಮಗ ಹಸು ಹಸು ಅಂತ ಹೇಳ್ತಿದ್ದ. ಅಲ್ಲಿ ನೋಡಿ ಹಸು ಅಂತ ಹೇಳ್ತಿದ್ದ. ದೇವಸ್ಥಾನ ಓಪನ್ ಆಗಿತ್ತು. ನಾವು ಹಾಗೆ ಮುಂದೆ ಅಂಗಡಿ ಇತ್ತು, ಬಿಸ್ಕೆಟ್ ಇಸ್ಕೊಳೋಣ ಅಂತ ನಮ್ಮ ಹಸ್ಬೆಂಡ್ ಇಸ್ಕೊಬರೋಕ್ಕೆ ಹೋಗಿದ್ರು. ನಾವು ಕಾರಲ್ಲೇ ಕೂತಿದ್ವಿ. ಕಡಬಗೆರೆ ಹತ್ರ ಸಾಯಿಬಾಬಾ ಟೆಂಪಲ್ಗೆ ಒಂದು 2-3 ಸಲ ಹೋಗಿದ್ವಿ. ಬಟ್ ಅಲ್ಲಿ ದೂರ ಆಗುತ್ತೆ ಅಂತ ನಾವು ಇಲ್ಲೇ ಹೋಗಿದ್ವಿ. ನಾವು ಹೋಗಿದ್ದಿದ್ದು ಯಗ್ನಹಳ್ಳಿ ಕ್ರಾಸ್ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ಗೆ. 2 ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡಿದ್ರು ಹಸ್ಬೆಂಡು. ಒಂದು ದೇವ್ರ ಹತ್ರ ಇಟ್ಬಿಟ್ಟು ಒಂದು ಇವ್ನಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಇಡು ಅಂತ ಅಂದಿದ್ದಕ್ಕೆ ಇಡ್ಲೂ ಇಲ್ಲ, ಇಟ್ಟಿದ್ದನ್ನು ಎತ್ಕೊಂಡ್ಬಿಟ್ಟ. ಕೊನೆಗೆ 2 ಬಿಸ್ಕೆಟು ಅವನೇ ಇಟ್ಕೊಂಡ. ಇನ್ನೂ ಯಾರೂ ಜನ ಬಂದಿರಲಿಲ್ಲ. ನಾವು ಕರೆಕ್ಟಾಗಿ 6 ಗಂಟೆಗೆ ಹೋಗಿದ್ವಿ. ಓಪನ್ ಏನೋ ಆಗಿತ್ತು. ಅರ್ಚನೆ ಮಾಡಿಕೊಟ್ರು, ಪೂಜೆ ಮಾಡಿಕೊಟ್ರು, ಮಂಗಳಾರತಿ ತೀರ್ಥ ತೊಗೊಂಡ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ, ನೀವು ನೆಕ್ಸ್ಟ್ ವ್ಲಾಗ್ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅರ್ಚಕರು ಹೇಳಿದರು ಪಕ್ಕದಲ್ಲಿ ಸೂರ್ಯನಾರಾಯಣ ದೇವರಿದೆ, ನಮಸ್ಕಾರ ಹಾಕ್ಕೊಂಡು ಬನ್ನಿ ಅಂತ. ನಾವು ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ದೇವ್ರಿಗೆ. ನಾವು 6 ಗಂಟೆಗೆ ಬಿಟ್ಟಿದ್ದು ಮನೇನ. ನಾವು 6:30ಗೆಲ್ಲ ವಾಪಸ್ ಮನೇಲಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. 10 ಡೇಸ್ ನಮ್ಮ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ನಾವು ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆ ಹತ್ರದಲ್ಲಿ ಹೋಗೋಣ ಅಂತಲೇ ಎಲ್ಲ ಕಡೆ ಹೋಗಿ ಬರ್ತಾಯಿದ್ದೀವಿ. ಅವ್ರಿಗೆ ರಜಾ ಇಲ್ಲ ಅಂದಿದ್ದರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆಫೀಸಿಂದ ಬರೋದೇ ಒಂದೊಂದು ಸಲ 8 ಗಂಟೆ 9 ಗಂಟೆ ಆಗೋಗ್ತಿತ್ತು. ಬೆಳಗ್ಗೆ 9 ಗಂಟೆಗೆ ಹೋಗ್ತಾರೆ, ಸಾಯಂಕಾಲ 8-9 ಗಂಟೆ ಆಗುತ್ತಲ್ಲ, ಹೊರಗಡೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ರಜಾ ಇರೋ ದಿವಸ ಮಾತ್ರ ನಾವು ಹೊರಗಡೆ ಹೋಗೋಕ್ಕಾಗುತ್ತೆ. ಅದರಲ್ಲೂ ಒಂದೊಂದು ಸಲ ಫಂಕ್ಷನ್ನು, ರಿಲೇಟಿವ್ ಮನೆಗೆ ಹೋಗ್ತೀವಿ. ನಮಗೆ ಕೆಲವೊಂದು ಸಲ ಟೈಮೇ ಸಿಗೋಲ್ಲ. ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಮಧ್ಯ ಫಿಲಿಮ್ಗೆ ಹೋಗ್ತೀವಿ. ಕೆಲವು ಸಲ ತುಂಬ ರಜಾ ಇದ್ದಾಗ ದೇವಸ್ಥಾನಗಳಿಗೆ ಹೋಗ್ತೀವಿ ಅಷ್ಟೇ. ಎಳ್ನೀರು ಏನಾದರೂ ಕುಡಿತೀಯಾ ಅಂತ ಕೇಳಿದ್ರು. ಹಾಗೆ ಹಸ್ಬೆಂಡು ಜ್ಯೂಸ್ ಏನಾದರೂ ಕುಡಿತೀಯಾ, ಹಾಗೆ ಹೊರಗಡೆ ಏನಾದರೂ ತಿನ್ನೋಣ ಅಂತ ಕೇಳಿದ್ರು. ನಾನು ಬೇಡ, ಮನೆಗೆ ಹೋಗಿ ಅವನಿಗೆ ಹಾಲು ಇನ್ನೂ ಕೊಟ್ಟಿರಲಿಲ್ಲ, ಹಾಲು ಕೊಡ್ತೀನಿ, ಹಾಗೆ ನಾವು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನಾವು ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.